ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಯನ್ನ ನಾಶ ಮಾಡೋ ಉದ್ದೇಶದಿಂದ ಮೃತ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದಂತ ಮೊಬೈಲ್ ಅನ್ನ ನಟ ದರ್ಶನ್ ಮತ್ತು ಗ್ಯಾಂಗ್ ರಾಜಕಾಲುವೆಗೆ ಎಸೆದಿದ್ರು. ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು ಮೊಬೈಲ್ ಅನ್ನ ಹುಡುಕೋಕೆ ಶುರು ಮಾಡಿದ್ದಾರೆ. ರಾಜಕಾಲುವೆಗೆ ಪೊಲೀಸರು ಇಳಿದಿಲ್ಲ, ಬದಲಿಗೆ ಪೌರ ಕಾರ್ಮಿಕರನ್ನ ಇಳಿಸಿದ್ದಾರೆ. ಇಲ್ಲಿ ಪೌರ ಕಾರ್ಮಿಕರನ್ನ ಇಳಿಸಿದ್ದು ದೊಡ್ಡ ಮ್ಯಾಟರ್ ಅಲ್ಲ, ಆದರೆ ಪೌರ ಕಾರ್ಮಿಕರನ್ನ ನಡೆಸಿಕೊಂಡಂತ ರೀತಿ ಬಗ್ಗೆ ನಾವಿವತ್ತು ಚರ್ಚೆ ಮಾಡಲೇಬೇಕಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ವಿಚಾರಣೆ ವೇಳೆ ಆರೋಪಿ ಪ್ರದೋಷ್ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ರಾಜಕಾಲುವೆಗೆ ಬಿಸಾಕಿರೋದಾಗಿ ಹೇಳಿದ್ದಾನೆ. ಸುಮನಹಳ್ಳಿಯಲ್ಲಿರುವಂತಹ ಈ ಕಾಲುವೆಯ ಬದಿಯಲ್ಲೇ ರೇಣುಕಾ ಸ್ವಾಮಿಯವರ ಮೃತದೇಹ ಸಿಕ್ಕಿರೋದು. ಇದೇ ಸ್ಥಳದಲ್ಲೇ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನು ಸಹ ಎಸೆದಿದ್ದು ಅಂತ ಪ್ರದೋಷ್ ಹೇಳಿದ್ದಾನೆ. ಸೊ ಪ್ರದೋಷ್ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋದಂತ ಪೊಲೀಸ್ ಟೀಮ್ ರಾಜಕಾಲುವೆಯಲ್ಲಿ ಮೊಬೈಲ್ಗೋಸ್ಕರ ಸರ್ಚ್ ಮಾಡಿದೆ. ಪ್ರದೋಷ್ ಯಾವ ಸ್ಥಳವನ್ನ ತೋರಿಸಿದಾನೋ ಅದೇ ಸ್ಥಳದಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳು ಶೋಧ ಕಾರ್ಯ ಮಾಡಿದ್ದಾರೆ. ಆದ್ರೆ ಈ ಬಿಬಿಎಂಪಿ ಸಿಬ್ಬಂದಿಗಳು ಯಾವ ರೀತಿ ಹುಡುಕ್ತಾ ಇದ್ದಾರೆ ಅನ್ನೋದನ್ನ ಒಮ್ಮೆ ನೋಡಿ. ಹೌದು, ಬೆಂಗಳೂರಿನ ಕ್ಲೀನಿಂಗ್ ಕೆಲಸದ ಜವಾಬ್ದಾರಿ ಬಿಬಿಎಂಪಿ ಸಿಬ್ಬಂದಿಗಳದ್ದು. ಆ ಮೊಬೈಲ್ಗಾಗಿ ಮಲ ಮೂತ್ರ ತುಂಬಿದ ರಾಜಕಾಲುವೆಗೆ ಪೌರ ಕಾರ್ಮಿಕರನ್ನ ಇಳಿಸಿದ್ದಾರೆ. ಈ ಬಗ್ಗೆ ಬಿಬಿಎಂಪಿಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದೂರನ್ನ ನೀಡಿದೆ. ಮಲಮೂತ್ರಗಳೇ ತುಂಬಿರೋ ಕೊಳಚೆ ರಾಜಕಾಲುವೆಗೆ ಅಮಾಯಕ, ಅವಿದ್ಯಾವಂತ, ಪರಿಶಿಷ್ಟ ಜಾತಿಯ ಪೌರ ಕಾರ್ಮಿಕರನ್ನ ಯಾವುದೇ ಸುರಕ್ಷಿತ ವಿಧಾನಗಳನ್ನು ಅನುಸರಿಸದೆ ಕೊಲೆ ಪ್ರಕರಣದ ತನಿಖೆಯಲ್ಲಿ ಬಳಕೆ ಮಾಡಿಕೊಂಡಿರೋದು ಕಾನೂನು ಉಲ್ಲಂಘನೆಯಾದಂತೆ. ಈ ಬಗ್ಗೆ ಸಂಬಂಧಪಟ್ಟಂತ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬಾತನನ್ನ ಕೊಲೆ ಮಾಡಿ ಸುಮನಹಳ್ಳಿ ಸುಂಕದಕಟ್ಟೆ ರಾಜಕಾಲುವೆ ಬಳಿ ಮೃತದೇಹವನ್ನ ಎಸೆಯಲಾಗಿತ್ತು. ಅಷ್ಟೇ ಅಲ್ಲ, ಸಾಕ್ಷಿ ನಾಶದ ಸಲುವಾಗಿ ಆತನ ಮೊಬೈಲ್ ಅನ್ನ ಅದೇ ರಾಜಕಾಲುವೆಗೆ ಆರೋಪಿಗಳು ಎಸೆದಿದ್ರು. ಪ್ರಕರಣದ ತನಿಖೆಗಾಗಿ ಪೊಲೀಸರು ಮೊಬೈಲ್ ಅನ್ನ ರಾಜಕಾಲುವೆಯಲ್ಲಿ ಹುಡುಕ್ತಾ ಇದ್ದಾರೆ. ಮೊಬೈಲ್ಗಾಗಿ ರಾಜಕಾಲುವೆಯಲ್ಲಿ ಹುಡುಕೋಕೆ ಬಿಬಿಎಂಪಿ ಸಹಾಯದೊಂದಿಗೆ ಪೌರ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಿದ್ದಾರೆ. ರಾಜಕಾಲುವೆಯಲ್ಲಿ ನಡೆದಂತ ಕಾರ್ಯಾಚರಣೆಗೆ ಕಾರ್ಮಿಕರನ್ನ ಬಳಸಿಕೊಂಡಿರೋದು ನಿಯಮಾವಳಿಗಳ ಉಲ್ಲಂಘನೆ ಕೂಡ ಹೌದು. ಈ ಬಗ್ಗೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಮಲಮೂತ್ರದೊಂದಿಗೆ ತುಂಬಿದಂತ ರಾಜಕಾಲುವೆಗೆ ಪೌರ ಕಾರ್ಮಿಕರನ್ನ ಇಳಿಸಿದ್ದು, ಕೈಯಲ್ಲಿ ಒಂದು ಗ್ಲೌಸ್ ಹಾಕಿದ್ದಾರೆ. ಆದ್ರೆ ಆ ಗ್ಲೌಸ್ ಒಳಗಡೆ ಕೊಳಚೆ ನೀರು ಹೋಗ್ತಾ ಇದೆ. ಮತ್ಯಾವ ಖುಷಿಗೆ ಗ್ಲೌಸ್ ಕೊಟ್ಟಿದ್ದು ಅಂತ. ಅಷ್ಟೇ ಅಲ್ಲ, ಕಾಲಿಗೆ ಶೂ ಹಾಕಿದ್ದಾರೆ. ಆದ್ರೆ ಶೂ ಒಳಗಡೆ ಕೂಡ ಕೊಚ್ಚೆ ನೀರು ಹೋಗ್ತಾ ಇದೆ. ಕೊಚ್ಚೆ ನೀರಿನಲ್ಲಿ ಮೊಬೈಲ್ ಅನ್ನ ಹುಡುಕ್ತಾ ಇದ್ದಾರೆ. ಈ ವಿಡಿಯೋಗಳನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಸಹ ಪಾಪ ಅಂತ ಅನ್ಸತ್ತೆ. ಅವರೂ ಕೂಡ ನಮ್ಮ ಹಾಗೆ ಮನುಷ್ಯರೇ. ನಮ್ಗೆ ಹೇಗೆ ಹೇಸಿಗೆ ಅಸಹ್ಯ ಅನ್ನೋ ಫೀಲ್ ಬರುತ್ತೋ ಅವರಿಗೂ ಕೂಡ ಹಾಗೆ ಆಗತ್ತಲ್ವಾ. ಆ ಗಲೀಜ್ ನೀರಿಂದ ಏನಾದ್ರೂ ಕಾಯಿಲೆಗಳು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಷ್ಟೋ ಜನರಿಗೆ ಈ ರಾಜಕಾಲುವೆಗಳ ಪಕ್ಕ ಮನೆ ಮಾಡೋಕ್ಕೂ ಸಹ ಎಷ್ಟೋ ಜನ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈ ರೀತಿಯ ಕಾಲುವೆಗಳಲ್ಲಿ ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಡೆಂಗ್ಯೂ, ಮಲೇರಿಯಾದಂತಹ ಮಾರಣಾಂತಿಕ ಕಾಯಿಲೆಗಳು ಇಂತಹ ಕೊಚ್ಚೆಯಲ್ಲಿರೋ ಸೊಳ್ಳೆಗಳಿಂದಾನೇ ಬರೋದು ಜಾಸ್ತಿ. ಈ ರೀತಿ ಕೊಳಚೆ ನೀರಲ್ಲಿ ಮೊಬೈಲ್ ಹುಡ್ಕೋದು ಅಂತಂದ್ರೆ ಅದು ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಈ ಘಟನೆಯಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳು, ವಿಧಿವಿಧಾನಗಳನ್ನ ಉಲ್ಲಂಘಿಸಿರೋದು ಸ್ಪಷ್ಟ ಆಗತ್ತೆ. ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಬಿಬಿಎಂಪಿ, ಪೊಲೀಸ್ ಇಲಾಖೆ ಹಾಗೂ ಇತರೆ ಇಲಾಖೆಗಳ ಪಾಲಿಕೆ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಪೌರ ಕಾರ್ಮಿಕರನ್ನ ಸುರಕ್ಷತಾ ಕ್ರಮಗಳಿಲ್ಲದೆ ರಾಜಕಾಲುವೆಗೆ ಇಳಿಸಿದ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಕರಣವನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಪರಿಶಿಷ್ಟ ಜಾತಿ ವರ್ಗದ ದೌರ್ಜನ್ಯ ತಡೆ ಅಧಿನಿಯಮ 1989, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ವೃತ್ತಿ, ಕೆಲಸ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ 2013 ಮತ್ತು ಇತರೆ ಲಭ್ಯವಿರುವಂತಹ ಕಾನೂನಿನ ನಿಯಮಗಳ ಅಡಿ ಕ್ರಮ ಜರುಗಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.